ಎಷ್ಟೋ ತಿಂಗಳಾಗಿರ್ಬೇಕು ಹೋಗಿ ಬರೋದಕ್ಕೆ. ಆ ಸಂದರ್ಭದಲ್ಲಿ ಹಜರತೆ ಹಾತಿಮ್ ರಹಿಮತುಲ್ಲಾಹಿ ಬಂದು ಹೆಂಡತಿಗೆ ಕೇಳಿದ್ರು, ತನ್ನ ಹೆಂಡತಿಗೆ ಏನಂತ, ನಾನು ಈ ರೀತಿ ಪ್ರವಾಸಿಗೆ ಹೊಂಟಿದ್ದೇನೆ, ನಿಮ್ಗೆ ಏನಾದ್ರೂ ದುಡ್ಡು ಬೇಕಂದ್ರೆ ಎಷ್ಟು ಬೇಕು ನೀವು ಕೇಳ್ರಿ, ನಾನು ಕೊಟ್ಟು ಹೋಗುತ್ತೇನೆ. ಯಾಕಂದ್ರೆ ನಾನು ದೂರ ಹೊಂಟಿದ್ದೇನೆ ಪ್ರವಾಸದಕ್ಕೆ, ನಿಮ್ಗೆ ಏನಾದ್ರೆ ಬೇಕಾದ್ರೆ ಕೇಳ್ರಿ, ನಾನು ಕೊಟ್ಟು ಹೋಗುತ್ತೇನೆ. ಈ ಹೆಂಡತಿ ನೋಡ್ರಿ ಎಷ್ಟು ಒಳ್ಳೆ ರೀತಿಯವರು ಪ್ರಶ್ನೆ ಉತ್ತರ ಕೊಟ್ರು. ನಾನು ಎಷ್ಟು ವರ್ಷ ಜೀವಿತ ಇರುತ್ತೇನೆ ಅಷ್ಟು ವರ್ಷ ನನ್ನ ನಡಿಬೇಕು ಅಂತ, ಅಷ್ಟು ನನಗೆ ದುಡ್ಡು ಕೊಟ್ಟು ಹೋಗ್ರಿ ನೀವು ಸಾಕು. ನನ್ನ ಜೀವನ ಎಷ್ಟು ವರ್ಷ ಇರುತ್ತದೆ ಅಷ್ಟು ವರ್ಷ ತನಕ ನಾನು ಉಳಿಬೇಕು, ಆ ರೀತಿ ನನಗೆ ದುಡ್ಡು ಕೊಟ್ಟು ಹೋಗ್ರಿ. ಹಜರತೆ ಹಾತಿಮ್ ಏನ್ ಹೇಳಿದ್ರು, ನಿನ್ನ ಜೀವನ ನನ್ನ ಕೈಯಲ್ಲಿಲ್ಲ, ನೀ ಎಷ್ಟು ವರ್ಷ ಜೀವಿತ ಇರ್ತೀಯ ಅನ್ನೋದು ನನಗೆ ಗೊತ್ತಿಲ್ಲ, ನಾನೇ ಹೇಗೆ ಕೊಡಬೇಕು ನೀನು ಅಷ್ಟೇ ದುಡ್ಡು. ಹಜರತೆ ಹಾತಿಮ್ ತನ್ನ ಹೆಂಡತಿಗೆ ಹೇಳಿದ್ರು. ಹೆಂಡತಿಯವರು ನೋಡ್ರಿ ಉತ್ತರದಲ್ಲಿ ಗಂಡಂಗೆ ಏನ್ ಹೇಳಿದ್ರು, ಇಲ್ಲ ರೀ, ನನ್ನ ಜೀವನದ ದುಡ್ಡು ನಿಮ್ ಕಡೆ ಇಲ್ಲ ಅಂದರೆ, ಮತ್ತು ನನ್ನ ರಿಸ್ಕ್ ನಿಮ್ಮ ಕೈಯಲ್ಲಿ ಇಲ್ಲ, ನನ್ನ ರಿಸ್ಕ್ ನನ್ನ ಊಟ ನಿಮ್ಮ ಕೈಯಲ್ಲಿಲ್ಲ, ಮತ್ತು ನೀವು ಇದಕ್ಕೆ ಚಿಂತೆ ಮಾಡಕ್ ಕುಂತಿದ್ದೀರಾ. ಇದು ಹೇಳಿದ ನಂತರ ಹಜರತೆ ಹಾತಿಮ್ ರಹಿಮತುಲ್ಲಾಹಿ ಹೆಂಡತಿ ಒಳ್ಳೆವಾದ ಪ್ರಶ್ನೆ ಉತ್ತರವನ್ನು ಕೇಳಿ ಬೆಳಗ್ಗೆ ಏನು ಪ್ರವಾಸ ಸ್ಟಾರ್ಟ್ ಮಾಡಿದ ನಂತರ ಈಗ ಅಕ್ಕಪಕ್ಕದಲ್ಲಿ ಮನೆಯವರು ಇರ್ತಾರಿಲ್ಲ, ಗಂಡ ಬಿಟ್ಟು ಹೋಗಿದ ನಂತರ ಎಲ್ಲಿ ದೂರ ಪ್ರವಾಸ ಹೋಗಿದ ನಂತರ ದುಡಿದು ಹೋಗಿದ ನಂತರ ಏನ್ ಬಿಟ್ಟು ಹೋಗಿದಾನ, ಏನಾದ್ರೂ ದುಡ್ಡು ಕೊಟ್ಟು ಹೋಗಿದಾನಿಲ್ಲ, ನಿಮ್ಗೆ ಏನಾದ್ರೂ ತಿನ್ನೋದಕ್ಕೆ ಬಿಟ್ಟು ಹೋಗಿದಾನಿಲ್ಲ, ಕೇಳೋರು ಕೇಳ್ತಿರ್ತಾರ ಒಬ್ಬರು ಬಂದು. ಅದೇ ರೀತಿ ಹಜರತೆ ಹಾತಿಮ್ ರಹಿಮತುಲ್ಲಾಹಿ ಹೆಂಡತಿ ಮನೆಯಲ್ಲಿ ಬಂದು ಅವ್ರಿಗೆ ಹೆಂಡತಿಗೆ ಕೇಳಿದ್ರು, ಪಕ್ಕದ ಮನೆಯವರು ಎಲ್ಲಾರು ಹೆಣ್ಮಕ್ಳು ಬಂದು, ನಿಮ್ಗೆ ಏನಾದ್ರೂ ಬಿಟ್ಟು ಹೋಗಿದಾರೆ ಇಲ್ಲ ನಿಮ್ಮ ಗಂಡರು, ಏನಾದ್ರು ಬಿಟ್ಟು ಹೋಗಿದಾರೆ ಇಲ್ಲ ತಿನ್ನೋದಕ್ಕೆ. ಹಜರತೆ ಹಾತಿಮ್ ಹೆಂಡತಿ ನೋಡ್ರಿ ಎಷ್ಟು ಒಳ್ಳೆ ವಾದ ಮಾತು ಹೇಳಿದ್ರು. ಯಾರು ಊಟವನ್ನು ತಿನ್ಸೋರಿದ್ರು ಅವರು ಹೋಗಿದ್ದಾರೆ ಬಿಟ್ಟು, ಯಾರು ನನಗೆ ಊಟವನ್ನು ತಿನ್ಸೋರಿದ್ರು ಅವರು ಹೋಗಿದ್ದಾರೆ ಬಿಟ್ಟು, ನನಗೆ ಊಟ ಕೊಡೋರು ಇನ್ನೋರ್ಗೆ ನನ್ನ ಜೊತೆ ಇದ್ದಾರೆ. ಊಟ ತಿನ್ಸೋರು ಬಿಟ್ಟು ಹೋಗಿದ್ದಾರೆ, ಊಟ ಕೊಡೋರು ಇನ್ನೋರ್ಗೆ ನನ್ನ ಜೊತೆ ಇದ್ದಾರೆ ಅಂದರೆ ಅರ್ಥ ಹಜರತೆ ಹಾತಿಮ್ ಅವರು ನನಗೆ ಪ್ರೀತಿನಿಂದ ಊಟ ಮಾಡಿಸ್ತಿದ್ರು, ಅವರು ನನಗೆ ಬಿಟ್ಟು ಪ್ರವಾಸನೆ ಹೋಗಿದ್ದಾರೆ. ರಿಸ್ಕ್ ಕೊಡುವ ಅಲ್ಲಾ ರಬ್ಬುಲ್ ಇಜ್ಜತ್ ಇದ್ದಾನೆ, ನನಗೆ ಸಾಯೋ ತನಕ ನನ್ನ ಜೊತೆ ಅಲ್ಲಾ ರಬ್ಬುಲ್ ಇಜ್ಜತ್ ಇದ್ದಾನೆ, ಅಲ್ಲಾ ಇನ್ನುವರೆಗೆ ನನ್ನ ಜೊತೆ ಇದ್ದಾನೆ. ಈ ನೋಡ್ರಿ ಅಲ್ಲಾಹನ ಸಂತಿರ್ನ ಹೆಂತಿರಿ ಈ ರೀತಿ ಇದ್ರು. ಗಂಡ ಬಿಟ್ಟು ಹೋಗಿದ್ರೆ ಗಂಡನ ಬಗ್ಗೆ ಯಾವತ್ತು ಕೆಟ್ಟ ಮಾತು ಹೇಳ್ತಿದ್ದಿಲ್ಲ. ನನ್ನ ಗಂಡ ಬಿಟ್ಟು ಹೋಗಿದ್ದಾನೆ ಆದ್ರೆ ದುಡಿಯೋದಕ್ಕೆ ಹೋಗಿದ್ದಾನೆ, ಆದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನ್ನ ಜೊತೆ ಇದ್ದಾನೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನಗೆ ಕಾಪಾಡುತ್ತಾನೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನಗೆ ಊಟವನ್ನು ಮಾಡಿಸ್ತಾನೆ, ಎಲ್ಲರಾಗ್ಲಿ ಕೊಟ್ಟೆ ಕೊಡ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಅವ್ರದ್ದು ಆ ರೀತಿ ನೆನಪಿತ್ತು.